ಜಾಸ್, ನೀನು ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ನಿನ್ನ ನೋಡಿದ್ರೆ ನನ್ನ ತಂಗಿನ ನೋಡಿದ್ದೆ ಫೀಲ್ ಆಗ್ತಿದೆ. ಅವಳ ಹತ್ರ ಇದೇ ಥರ ಸ್ಯಾರಿ ಇತ್ತು. ಅವಳೇ ನನ್ನ ಕಣ್ಮುಂದೆ ನಿಂತಿದ್ದಾಳೇನೋ ಅಂತ ಫೀಲ್ ಆಗ್ತಿದೆ. ಹೌದಾ? ನಾನು ನಿನ್ ತಂಗಿನೇ ತಾನೆ? ಯಾರಿಲ್ಲ ಅಂದಿದ್ದು? ಅದಕ್ಕೆ ತಾನೆ ನನ್ನ ತಂಗಿ ಸಾಕ್ಷಿನ ನಾನು ನಿನ್ನಲ್ಲಿ ಕಾಣ್ತಿರೋದು. ಅವಳು ಅಷ್ಟೇ ನನ್ನ ಕಂಡೆ ತುಂಬಾ ಪ್ರೀತಿ. ಅವಳಿಗೆ ಎಷ್ಟೇ ಬೈದ್ರು ನನ್ನ ಬಗ್ಗೆ ಬೇಜಾರೇ ಮಾಡ್ಕೋತಿರ್ಲಿಲ್ಲ. ಅವಳು ನನ್ನ ಬಗ್ಗೆ ತುಂಬಾ ಕೇರ್ ತಗೊಂತಾ ಇದ್ಲು. ಅವಳಿಗೆ ನಾನಂದ್ರೆ ಪ್ರಾಣ. ಅವಳನ್ನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕೋ ಹೀಗೆ ಮಾಡ್ದೆ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ? ಈ ತಂಗಿ ಪ್ರೀತಿ ಬೇಡವಾ ನಿನ್ಗೆ? ಆಡಿ, ಕಂಟ್ರೋಲ್ ಯೋರ್ ಸೆಲ್ಫ್. ಬೇಜಾರು ಮಾಡ್ಕೋಬೇಡ. ಹೋಗ್ಲಿ ಬಿಡು. ಸಾಕ್ಷಿ ಈಗ ನೆನಪು ಮಾತ್ರ. ಅದ್ ಸರಿ, ನಿನಗೆ ಈ ಡ್ರೆಸ್ ಎಲ್ಲಿ ಸಿಕ್ತು? ಸಿಕ್ಕಿದಲ್ಲ, ಚಕ್ರಿ ನನ್ಗೆ ಅಂತ ಕೊಟ್ಟಿರೋ ಗಿಫ್ಟ್. ಓ, ಚಕ್ರಿ ಕೊಟ್ಟಿದ್ದ? ಏನೋ ನೀನು, ನಿನ್ನ ಎಲ್ಲಿ ಅಂತ ಹುಡ್ಕೋದು? ಫೋನ್ ಮಾಡಿದ್ರು ಫೋನ್ಗೂ ಸಿಗ್ತಾ ಇಲ್ಲ, ನಿನ್ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅಂತ ಅನನ್ಯ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಗೊತ್ತಾ? ನಾನು ಏನ್ ಮಾಡ್ಲಿ ಜಾಸ್? ಅಮ್ಮ ಕಾಣ್ತಾ ಇಲ್ಲ. ಎಲ್ಲಿದ್ದೀರೋ, ಏನ್ ಮಾಡ್ತಿದಾರೋ ಒಂದು ಗೊತ್ತಿಲ್ಲ. ನನ್ನ ಅರೆಸ್ಟ್ ಮಾಡೋದಕ್ಕಂತ ಆ ಆರ್ಯ ಮತ್ತೆ ಪೊಲೀಸ್ನವರೆಲ್ಲ ನನ್ನ ಹಿಂದೆ ಬಿದ್ದಿದ್ದಾರೆ. ಅವರಿಂದ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಎಲ್ಲ ನನ್ನ ಹಣೆ ಬರ. ಪೊಲೀಸ್ನವರು ನಿನ್ ಹಿಂದೆ ಬಿದ್ದಿದಾರಾ? ಯಾಕೆ? ನೀನೇನ್ ತಪ್ಪು ಮಾಡ್ದೆ? ನಾನು ಏನು ತಪ್ಪು ಮಾಡಿಲ್ಲ ಜಾಸ್. ಅಮ್ಮನ ನಾನೇ ಕಿಡ್ನಾಪ್ ಮಾಡಿದೆ ಅಂತ ಎಲ್ರು ನಂಬಿದ್ದಾರೆ. ನಾನ್ ಏನೇ ಹೇಳಿದ್ರು ಯಾರು ನಂಬ್ತಿಲ್ಲ ನನ್ನ. ಇವ್ರುಗಳಿಂದ ತಪ್ಪಿಸ್ಕೊಂಡು ನಾನು ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ಲ ನನಗೆ. ನೀನೇನು ಚಿಂತೆ ಮಾಡ್ಬೇಡ ಆಡಿ, ನನ್ ಜೊತೆ ಬಾ, ನಮ್ಮನೆಗೆ ಹೋಗೋಣ. ನಿಮ್ ತಾಯಿ ಸಿಗೋ ತನಕ ಅಲ್ಲೇ ಇರುವಂತೆ, ಓಕೆನಾ? ಥ್ಯಾಂಕ್ ಯು ಜಾಸ್, ನಿನಗೆ ನನ್ನ ಮೇಲಿರೋ ಕನ್ಸರ್ನ್ಗೆ. ಆದ್ರೆ ಈಗ ನಾನು ನಿಮ್ಮ ಮನೆಗೆ ಬರೋ ಪರಿಸ್ಥಿತಿಲಿಲ್ಲ ಜಾಸ್. ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಊಟ ಮಾಡಬೇಕು. ಸರಿ ಆಡಿ, ಬಾ, ನಾವಿಬ್ರು ಹೋಟ್ಲಿಗೆ ಹೋಗೋಣ, ಆಯ್ತಾ? ಈ ದರಿದ್ರ ರಾಜಕೀಯದಲ್ಲಿ ಯಾರು ಯಾರಿಗೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ಹೆತ್ತಪ್ಪ ಮಗನ್ನ ಜೈಲಿಗೆ ಕಳಿಸೋದಕ್ಕೂ ಸೈ, ಕೊಲೆ ಮಾಡಿಸೋದಕ್ಕೂ ಸೈ. ಒಟ್ಟಿನಲ್ಲಿ ತಾವು ಸೇಫ್ ಆಗಿದ್ರೆ ಅಷ್ಟು ಸಾಕು ಅನ್ನೋ ಮನೋಭಾವ. ಇಂಥ ಹೊಲಸು ರಾಜಕೀಯಕ್ಕೆ ನನ್ನದೊಂದು ಧಿಕ್ಕಾರ ಇರಲಿ. ಓಹ್, ಏನೇಂಟಿ ಹಾಗೆ ನೋಡ್ತಾ ಇದ್ದೀರಾ? ಕಾದಂಬರಿ ಓದ್ತಾ ಇದ್ದೆ. ಕಾಣಿಸ್ತಾ ಇದೆ, ಓದು, ಚೆನ್ನಾಗಿ ಓದು. ಆದರೆ ಅದು ನಮ್ಗೆ ಕೇಳಿಸಿದ್ರೆ ಅಷ್ಟೇ ಸಾಕು. ಯಾಕಂಟಿ ಹಾಗೆ ಹೇಳ್ತಾ ಇದ್ದೀರಾ? ನಾನು ಬರೆಯೋ ಕಾದಂಬರಿ ಸಾಲುಗಳನ್ನ ನೀವು ಕೇಳದೇ ಇದ್ರೆ ಹೇಗೆ? ಆ್ಯಕ್ಚುಲಿ ನಾನು ಬರೆಯೋದೇ ನಿಮಗೋಸ್ಕರ. ನನಗೋಸ್ಕರನಾ? ಹಾಂ, ನಾನು ಬರೆಯೋ ಕಾದಂಬರಿ ಸಾಲುಗಳು ನಿಮ್ಗೆ ಇಷ್ಟ ತಾನೆ? ಕಾದಂಬರಿ ಇಷ್ಟ, ಆದ್ರೆ ನೀನು ಬರೆಯೋ ಕಾದಂಬರಿ ಇಷ್ಟ ಇಲ್ಲ. ಯಾಕಂಟಿ ಹಾಗೆ ಹೇಳ್ತಾ ಇದ್ದೀರಾ? ಇತ್ತೀಚೆಗೆ ನಾನು ಬರೆಯೋ ಲೈನ್ಸು ನಿಮಗೆ ಮಜಾ ಕೊಡ್ತಿಲ್ವಾ? ಅವನೇನಾದರೂ ಓದ್ಕೊಳ್ಳಿ, ಏನಾದರೂ ಬರ್ಕೊಳ್ಳಿ, ನೀವ್ಯಾಗ ಆ ಕಡೆ ಕಿವಿ ಕೊಡ್ತೀರಾ? ಇದು ಸರಿಯಾದ ಮಾತು. ಆಂಟಿ, ನಾನು ಬರೆಯೋ ಲೈನ್ಸು ನಿಮಗೆ ಮಜಾ ಕೊಡದೇ ಇದ್ರೂ ಪರವಾಗಿಲ್ಲ, ನನಗಂತೂ ತೃಪ್ತಿ ಕೊಡ್ತಿದೆ. ನಾನು ಬರೆಯೋ ಲೈನ್ಸ್ಗಳನ್ನ ಓದೋರು, ಕೇಳಿಸ್ಕೊಂಡವರು ತಲೆಗುಳ ಬಿಟ್ಕೊಳ್ಳೋದಂತೂ ಗ್ಯಾರಂಟಿ.